ಸರ್ ಬಿಹಾರ ಫಲಿತಾಂಶ ಒಂದಂತೂ ಸತ್ಯ, ಅವರ ಕುತಂತ್ರಗಳು, ಅವರ ಕುಯುಕ್ತಿಗಳು ಬಯಲಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಮತಚೋರಿ ಇರಬಹುದು, ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಕೂಡ ಬಿಜೆಪಿಯಲ್ಲಿ ಆಡಳಿತ ಪಕ್ಷದ ಕೈಗುಬ್ಬೆಗಳಾಗಲಿವೆ. ಇಲ್ಲಿಯ ಜನರ ಮನಸ್ಸೇ ಬೇರೆ. ಬಿಹಾರ ಅತಿ ಬಡವರಿರ್ತಕ್ಕಂಥ ರಾಜ್ಯ. ಗ್ಯಾರಂಟಿಗಳು ಇವತ್ತು ಮಾಡಿದಂಥದ್ದೆಲ್ಲ ಇವತ್ತು ಮಾಡಿದಲ್ಲ. ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಿಂದ 20 ವರ್ಷದ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮಹಾಪರ್ವ ಆಗುತ್ತೆ. ನವೆಂಬರ್ ಡಿಸೆಂಬರ್ ಕ್ರಾಂತಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಚ್.ಎಂ. ರೇವಣ್ಣ ಅವರು ಸಚಿವರಾಗ್ತಾರೆ. ಅಲ್ಲ ಆಗಬಹುದು. ನಮಸ್ಕಾರ ವೀಕ್ಷಕರೇ, ಬಿಹಾರ ಫಲಿತಾಂಶ ಈಗ ತಾನೇ ಬಂದಿದೆ. ಮಹಾಗಠಬಂಧನ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ. ಎಲ್ಲೊಂದ್ ಕಡೆ ಇಡೀ ಭಾರತದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣವನ್ನು ಹೊರತುಪಡಿಸಿದ್ರೆ ಉಳಿದ ರಾಜ್ಯಗಳಲ್ಲಿ ಗ್ಯಾರಂಟಿ ಅಷ್ಟಾಗಿ ವರ್ಕ್ ಆಗಿಲ್ಲ ಅನ್ನೋದು ಚುನಾವಣೆ ಮತ ಎಣಿಕೆ ಅಂತ ಗೊತ್ತಾಗ್ತಿರುವಂಥದ್ದು. ಹೀಗಾಗಿ ಕರ್ನಾಟಕದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಸಚಿವರು ಎಚ್.ಎಂ. ರೇವಣ್ಣ ಅವ್ರ ಜೊತೆ ನಾವಿದ್ದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್, ಬಿಹಾರ ಫಲಿತಾಂಶ ಜನಾದೇಶವನ್ನು ಒಪ್ಕೊಳ್ಬೇಕಾದದ್ದು ನಮ್ದಲ್ಲ. ಜನಾದೇಶ ನಮಗೆ ಹಿನ್ನಡೆ ಕೊಟ್ಟಿದೆ. ಆದರೆ ಇದು ಏನಾಗಿದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಚರ್ಚೆನೂ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಮತಚೋರಿ ಇರ್ಬೋದು, ಚುನಾವಣಾ ಆಯೋಗದ ಪ್ರಕ್ರಿಯೆಗಳಿರ್ಬೋದು, ಇವತ್ತು ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಕೂಡ ಬಿಜೆಪಿಯಲ್ಲಿ ಒಂದು ರೀತಿಯ ಆಡಳಿತ ಪಕ್ಷದ ಕೈಗುಬ್ಬೆಗಳಾಗಿವೆ. ಇಡಿ, CBI ಎಲ್ಲವನ್ನೂ ನೋಡಿದ್ರೆ ಕೊನೆಗೆ ಚುನಾವಣಾ ಆಯೋಗದ ಬಗ್ಗೆ ಕೂಡ ಪ್ರಸ್ತುತವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಅದನ್ನು ದಾಖಲೆ ಸಮೇತನೇ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ನಾವು ನೋಡಿದ್ದೇವೆ, ನಾವು ಕೂಡ ಅದ್ರ ಭಾಗಿಯಾಗಿ ತೋರಿಸ್ತಾ ಇದ್ದೇವೆ. ಇದೆಲ್ಲವನ್ನು ನೋಡೋದು ಒಂದು ಈಗ ಗ್ಯಾರಂಟಿಗಳಿಂದಲೇ ಚುನಾವಣೆ ಆಗುತ್ತೆ ಅನ್ನೋದು ನನಗಷ್ಟು. ಆದರೆ ನಮ್ಮ ಚುನಾವಣೆ ಆಗಿದ್ದು ನೀವು ಹೇಳಿದ್ರಿ, ನಿಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಆಗಿದೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದು ನಾವು ಗ್ಯಾರಂಟಿ ಕೊಟ್ಟು ಗೆದ್ದವರಲ್ಲ. ನಾವು ಎಂದೆಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅಂದೆಲ್ಲ ಕೂಡ ನಾವು ಜನಪರ ಕಾರ್ಯಗಳನ್ನು ಮಾಡಿ, ಈಗ ಹಿಂದಿನ ಸರ್ಕಾರದಲ್ಲೂ ಕೂಡ ಭಾಗ್ಯಗಳ ರಾಜ ಅಂತ ಇತ್ತು. ಈ ಸರ್ಕಾರದಲ್ಲಿ ನಾವು ಚುನಾವಣೆಗೆ ಮೊದಲೇ ಚುನಾವಣೆಯಲ್ಲಿ ನಾವಿಲ್ಲ, ವಿರೋಧ ಪಕ್ಷದಲ್ಲಿದ್ದು ನಾವು ಅನೌನ್ಸ್ ಮಾಡಿ ಜನಗಳ ಮನವನ್ನು ಗೆದ್ದು ಜನಗಳ ಒಂದು ನಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಮತ ಕೊಟ್ಟರು. ಬಟ್ ಅಲ್ಲ, ಆ ರೀತಿ ಆಗಿಲ್ಲ. ಚುನಾವಣೆ ಸಮಯದಲ್ಲಿ ಚುನಾವಣೆಗೆ 10,000 ಅನೌನ್ಸ್ ಮಾಡಿದ್ದ ಹಂಚೆ ಮಾಡಿ ಕೆಲಸ ಮಾಡಿದ್ದಾರೆ. ಇದು ವ್ಯತ್ಯಾಸಗಳಿದೆ ಒಂದೊಂದು ರಾಜ್ಯಕ್ಕೆ, ಒಂದೊಂದು ಇದಕ್ಕೆ. ಇದರಿಂದಲೇ ಚುನಾವಣೆ ಅಂತಕ್ಕಂಥದ್ದು ನಾನು ಎಸ್ ಸರ್, ಸಂಖ್ಯೆಗಳ ಆಧಾರದಲ್ಲಿ ನೀವು ಬಿಹಾರದಲ್ಲಿ ಸೋತಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಕಾಂಗ್ರೆಸ್ ಹೊರತಾಗಿ ಎನ್.ಡಿ.ಎ ಕೂಡ, BJP ಕೂಡ ಗ್ಯಾರಂಟಿಗಳನ್ನ ಫಾಲೋ ಮಾಡೋದ್ರಲ್ಲಿ ಕರ್ನಾಟಕ ಮಾದರಿ ಆಯಿತು ಒಂದಷ್ಟು ರಾಜ್ಯಗಳಲ್ಲಿ. ಅದೆಲ್ಲದಕ್ಕೂ ಶರ ಬರೆದವ್ರು ನೀವು ಅನುಷ್ಠಾನ ಸಮಿತಿ ಅಧ್ಯಕ್ಷರು. ಈ ನಿಟ್ಟಿನಲ್ಲಿ ಬಿಹಾರ ಫಲಿತಾಂಶವನ್ನು ನೋಡಿದಾಗ 2028ರ ಚುನಾವಣೆಗೆ ಗ್ಯಾರಂಟಿಯ ಸ್ವರೂಪದಲ್ಲಿ ಬದಲಾವಣೆ ಮಾಡ್ಬೇಕಂತ ನಿಮ್ಗೇನಾರು ಅನ್ನಿಸ್ತಿದೆಯಾ ಈ ಕ್ಷಣಕ್ಕೆ? ಅದು ನಮ್ಮ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳು ಇವತ್ತು ಮಾಡಿದಂಥದ್ದೆಲ್ಲ ಇವತ್ತು ಬಂದಲ್ಲ. ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಿಂದ 20 ವರ್ಷದ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಮಾಡ್ಕೊಂಡು ಬಂದಂಥ ಸರ್ಕಾರ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ ಸರ್ಕಾರ. ಅದು ಉಳುವವರಿಗೆ ಭೂಮಿ ಮತ್ತು ಭೂ ಸುಧಾರಣೆ ಕಾಯ್ದೆ, ಹಾಗೂ ಅಂಗವಿಕಲರ ವೇತನ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಪಡಿತರ ವ್ಯವಸ್ಥೆ, ಈ ರೀತಿ ಅನೇಕ ಕಾರ್ಯಕ್ರಮಗಳು ಕೊಟ್ಟು ಇವತ್ತಿಗೂ ಕೂಡ ಜಾರಿಯಲ್ಲಿವೆ. ಇದೆಲ್ಲ ಒಬ್ಬೊಬ್ಬ ಮುಖ್ಯಮಂತ್ರಿಯು ಕೂಡ ಒಂದೊಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ. ಉದಾಹರಣೆಗೆ ಗುಂಡೂರಾಯರು ನಾವೇನು ಸ್ಟೈಪೆಂಡ್ರಿ ಗ್ರ್ಯಾಜುಯೇಟ್ಸ್ ಅಂತ ಮತ್ತೇನು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಾರೆ, ಯಾವ ಉದ್ಯೋಗನೂ ಕೊಡಲಿಲ್ಲ. ಆದರೆ ಗುಂಡೂರಾಯರು ಸ್ಟೈಪೆಂಡ್ರಿ ಗ್ರ್ಯಾಜುಯೇಟ್ಸ್ ಅಂತ ಯುವಕರನ್ನ ತಗೊಂಡು ಅವ್ರಿಗೆ ಸರ್ಕಾರಿ ನೌಕರಿ ಕಾಯಂ ಮಾಡಿರ್ತಕ್ಕಂಥ ಇತಿಹಾಸ. ಅವ್ರ ಕಾರ್ಯಕ್ರಮ ಜೊತೆಗೆ ರೈತರಿಗೆ 10 HP ಫ್ರೀ ಕರೆಂಟ್ ಇವತ್ತಿಗೂ 20,000 ಕೋಟಿ ತಿಂಗಳು ನಮ್ಮ ಬಜೆಟಲ್ಲಿ ಇವತ್ತಿಗೂ ಕೊಡ್ತಾ ಇದ್ದೀವಿ. 10 HP ಫ್ರೀ ಕರೆಂಟ್ ಕೊಡ್ತಾರೆ ರೈತರಿಗೆ. ಇವ್ರಂಗೆ ಶಾಲಾ ಹಾಕೊಂಡು ರೈತರ ಪರ ಸರ್ಕಾರ ಅಂತ ಹೇಳಿ ಕೊಡದೇ ಇರೋವಂಥದ್ದೆಲ್ಲ ಮಾಡ್ತಾನೆ ಇದ್ದೀವಿ. ನಮ್ಮ ವೀರಪ್ಪ ಮೇಲೆ CET ಎಂಥ ಕಾರ್ಯಕ್ರಮ ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲಿ ನಮ್ಮ ಕರ್ನಾಟಕದ ಸಂಪನ್ಮೂಲದ ವಿದ್ಯಾರ್ಥಿಗಳು ದುಡಿತಾ ಇದ್ದಾರೆ. ಇವೆಲ್ಲವೂ ಕೂಡ ಅದರಲ್ಲೂ
ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಮೊದಲನೇ ಸಾರಿ 165 ಭರವಸೆ ಕೊಡೋದು ಅಷ್ಟನ್ನು ಮಾಡಿ ಜನರಲ್ಲಿ ಭರವಸೆ ಮೂಡಿಸಿ ನುಡಿದಂತೆ ನಡೆದ ಸರ್ಕಾರ ಅನ್ನೋ ಒಂದು ಮಾತಿನಿಂದಾಗಿ ನಮ್ಮ ಇಲ್ಲಿ ಸೂಫಿ ಸಂತರ ಪರಿಸ್ಥಿತಿ, ಬಸವಣ್ಣನವರ ಆಡಳಿತ ಎಲ್ಲವೂ ಇಲ್ಲಿಯ ಜನರ ಮನಸ್ಸೇ ಬೇರೆ. ಬಿಹಾರ ಅತಿ ಬಡವರು ಇರ್ತಕ್ಕಂಥ ರಾಜ್ಯ ಮತ್ತು ಅಭಿವೃದ್ಧಿ ಕಾಣದೇ ಇರ್ತಕ್ಕಂಥ ರಾಜ್ಯ. ನಮ್ಮ ರಾಜ್ಯಕ್ಕೆ ಹೋಲಿಸೋದಲ್ಲ. 650 ಜನ ಪ್ರಾಂತೀಯ ರಾಜ್ಯಗಳಿದ್ದಂಥ ಸಂದರ್ಭದಲ್ಲೂ ಅತ್ಯುತ್ತಮ ರಾಜರು ಅಂತ ಹೇಳಿದ್ರೆ ಕರ್ನಾಟಕದ ಮಹಾರಾಜರು, ಮೈಸೂರಿನ ಮಹಾರಾಜರು ಮತ್ತು ಇಂದೂರು ರಾಣಿ ಅಹಲ್ಯಾಬಾಯಿ ಹೋಲ್ಕರ್. ನಮಗೆ ನಮ್ಮದೇ ಆದಂಥ ಪ್ರತೀತಿ ಇದೆ. ನಮ್ಮ ಚುನಾವಣೆ ಸಿಸ್ಟಮ್ಮೇ ಬೇರೆ, ಅವ್ರ ಚುನಾವಣೆ ಸಿಸ್ಟಮ್ಮೇ ಬೇರೆ. ಎಸ್ ಸರ್, ಖಂಡಿತವಾಗ್ಲೂ ಇದೆಲ್ಲದರ ಜೊತೆಯಲ್ಲಿ ಬಿಹಾರ ಫಲಿತಾಂಶನ ಆಗೋಯ್ತು. ರಾಜ್ಯದಲ್ಲಿ ಮಹಾಪರ್ವ ಆಗುತ್ತೆ, ನವೆಂಬರ್ ಡಿಸೆಂಬರ್ ಕ್ರಾಂತಿ ಅಂತ. ನೀವೊಬ್ರು ಹಿರಿಯ ನಾಯಕರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ. ಇದು ಚುನಾವಣೆ. ಇದನ್ನ ನಮ್ಮ ಎಲ್ಲರೂ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ, ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಅಂಥ ವಿಷಯ ಏನಾದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾವು ಆದಿ ಬೀದಿಲಿ ಮಾತನಾಡುವಂಥ ವಿಷಯ ಅಲ್ಲ. ಓಕೆ, ಸರ್ಕಾರ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಇವತ್ತು ಹೆಮ್ಮೆ ವಿಷಯ ಮೇಕೆ ದಾಟುವ ಬಗ್ಗೆ ಬೆಂಗಳೂರಿನ ಜನತೆ ನೀರಿಗೆ ನಾವೆಲ್ಲ ಹೋರಾಟ ಮಾಡಿದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಟ್ಟಿರ್ತಕ್ಕಂಥ ನಿಜ. ಇಂಥ ಸಮಯದಲ್ಲಿ ನಮಗೆ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕೂಡ ಜನಪರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದೇನಾದರೂ ವಿಷಯ ಇದ್ದರೆ ಕೇಂದ್ರದ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ, ಹಿರಿಯರು ತೀರ್ಮಾನ ಮಾಡ್ತಾರೆ. ಈ ಮಟ್ಟಿಗೆ ಇವತ್ತಿಗೂ ಆ ಸುದ್ದಿ ಇಲ್ಲ. ಎಸ್, ಸಂಪುಟ ಪುನರಚನೆ ಅಂತೂ ಹಾಗೆ ಆಗುತ್ತೆ. ಸಿದ್ದರಾಮಯ್ಯ ಸದ್ಯದಲ್ಲಿ ಡೆಲ್ಲಿಗೆ ಹೋಗ್ತಾರೆ, ಎಚ್.ಎಂ. ರೇವಣ್ಣ ಅವರು ಮತ್ತೆ ಸಚಿವರಾಗ್ತಾರೆ. ನಾನು 2 ವರ್ಷಲ್ಲೂ ಇಲ್ಲ ಮಾಡಿದ್ರೆ ಅದು ನೋಡೋಣ. ಅವ್ರಿಗೆ ಇರಲಿ ಸರ್, ಆಗ್ಬೋದು. ಯಾಕೆ ಬೋಸರಾಜ್ ಅವ್ರು ಆಗಲಿಲ್ಲ? ಅಲ್ಲ, ಆಗಬಹುದು. ಆ ರೀತಿ ಈಗ ನನ್ನ ಪರಿಸ್ಥಿತಿನೇ ಬೇರೆ. ನಾನು ಚಿಕ್ಕದ್ರಿಂದ ಪಕ್ಷದ ಒಬ್ಬ ಕಾರ್ಯಕರ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಸರ್ಕಾರ ಯಾವತ್ತೂ ಗೌರವ ಕೊಟ್ಟಿದೆ. ಪಕ್ಷ ನನಗೆ, ನಾನು ಮಂತ್ರಿ ಆಗೋದಕ್ಕಿಂತ ಪಕ್ಷದಲ್ಲಿ ಸಣ್ಣ ಹುದ್ದೆಯಿಂದ ಹಿಡಿದು AICC-ವರೆಗೂ ಖಂಡಿತವಾಗಿ. ಅದರಿಂದ ನನಗೆ ಆ ರೀತಿ ಇದ್ದೀನಿ. ಮಂತ್ರಿ ಇರಲಿ ಇಲ್ಲದೆ ಇರಲಿ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕೆಲಸ ಮಾಡೋದು ರೆಡಿ. ಎಸ್ ಸರ್, ಕೊನೆಯದಾಗಿ ಈ ಫಲಿತಾಂಶ, ಕಾಂಗ್ರೆಸ್ಗೆ ಹೀನಾಯ ಫಲಿತಾಂಶ ಬಂದಿದೆ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವೃತ್ತಿಗಿಡಬೇಕಾದಿಲ್ಲ. ಒಂದು ಚುನಾವಣೆಯಿಂದಲೇ ರಾಷ್ಟ್ರ ಏನು ಅನ್ನೋದಿಲ್ಲ. ಎಷ್ಟೋ ಸಾರಿ ಈಗ ಉದಾಹರಣೆ, ಒಂದೊಂದು MP ಚುನಾವಣೆ ಒಂದು ರೀತಿ ಆದರೆ MLA ಚುನಾವಣೆ ಒಂದು ರೀತಿ ಆಗುತ್ತೆ. ಎಲ್ಲ ಬದಲಾವಣೆ ಆಗುತ್ತೆ. ಎಷ್ಟೋ ಉದಾಹರಣೆಗಳಿವೆ. ಮಹಾರಾಷ್ಟ್ರದ ಒಂದು ಉದಾಹರಣೆ ಕೂಡ ಭಾಳಷ್ಟು ನಾವೆಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 2 ಲಕ್ಷ ಗೆದ್ದಿದ್ದ ಒಬ್ಬರಿಗೆ. ಹೌದು. ಅಸೆಂಬ್ಲಿ ಚುನಾವಣೆಯಲ್ಲಿ ಇದ್ದಂಥ 6 ಸೀಟು ಸೋತು ಒಂದೇ ದಿವಸದಲ್ಲಿ. ಏನು ಸಾಧ್ಯ? ಇಂಥವೆಲ್ಲ ನಡೀತಾ ಇರ್ತವೆ. ಅದರಿಂದ ಇದು ವಿಶ್ಲೇಷಣೆನೇ ಬೇರೆ, ಒಂದೇ ಮಾನದಂಡ ಇರಲ್ಲ. ಒಂದಂತೂ ಸತ್ಯ, BJP ನೇರವಾಗಿ ಗೆಲ್ದಿದ್ರು ಅವರ ಕುತಂತ್ರಗಳು, ಅವರ ಕುಯುಕ್ತಿಗಳು ಬಯಲಾಗ್ತವೆ. ಯಾಕೆಂದರೆ ಈ ಬಾರಿ ನಾವು 400 ಚಿಲ್ಲರೆ ಅಂತ ಹೇಳಿದಂಥ ಮೋದಿಗೆ 200 ಚಿಲ್ಲರೆ ತಂದಂಥ ಜನರು ಇದ್ದಾರೆ, ಅಷ್ಟು ಜನತೆಯೂ ಇದ್ದಾರೆ. ಆ ರೀತಿ ಆಗಿದ್ದ ಡಬಲ್ ಇಂಜಿನ್ ಅಂತವ್ರು 66 ಕೇಳಿದವರು ಇವೆಲ್ಲ ನಡೆಯುತ್ತೆ. ಧೃತಿ ಕೇಳೋದು ಬೇಕಾಗಿಲ್ಲ. ಪಕ್ಷ ತಮ್ಮ ಧ್ಯೇಯ, ತಮ್ಮ ಇವುಗಳು ಕಾರ್ಯಕ್ರಮಗಳು ಜನರ ಪರವಾಗಿದೆ. ನಾವಂತೂ ಪಕ್ಷ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರ ಕೆಲಸ ಮಾಡೋದಕ್ಕೆ ನಾವಿದ್ದೀವಿ. ನಾವು ಜನರ ಬದುಕಿಗಾಗಿ ಕೆಲಸ ಮಾಡ್ತೀವಿ, ಭಾವನೆಗಳ ಜೊತೆ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣ ಅವ್ರ ಮಾತು. ಕಾಂಗ್ರೆಸ್ನ ಗ್ಯಾರಂಟಿಗಳು ಕೇವಲ ಚುನಾವಣಾ ಗ್ಯಾರಂಟಿ ಅಲ್ಲ, ಶಾಶ್ವತ ಗ್ಯಾರಂಟಿ. ಇದಕ್ಕೆ ಇತಿಹಾಸನೇ ಉದಾಹರಣೆ ಅಂತ ಹೇಳಿದ್ದಾರೆ. ನೀವು ಕೂಡ ಗ್ಯಾರಂಟಿಗಳು ಅನಿವಾರ್ಯನಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.